ಸ್ಮರಣೆ ಮಾಡಬೇಕಾದ್ರೆ ಈ ಒಂದು ಸಾರ್ವಜನಿಕ ಕ್ಷೇತ್ರಕ್ಕೆ ಕೆಲಸ ಮಾಡುತ್ತಾ ಮತ್ತೆ ಯುವಕರಿಗೆ ಒಂದು ಮಾರ್ಗದರ್ಶನ ಅಂತ ನನಗೆ ಒಂದು ಪರಿಪಾಠ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ತುಂಬಾ ಒಂದು ಮೇಲ್ಪಂಕ್ತಿಯನ್ನು ನಿನ್ನೆ ಹಾಕೊಟ್ಟಿದ್ದಾರೆ. ವಿಶೇಷವಾಗಿ ರಾಘುಗೆ ಹಾರೈಸಿದ್ರು ಅನ್ನೋಕ್ಕಿಂತ ಮುಖ್ಯವಾಗಿ ಒಳ್ಳೆ ಕೆಲಸಗಳನ್ನ ನೋಡಿದಾಗ ಶ್ಲಾಘನೆ ಮಾಡಬೇಕಾಗಿದ್ದು ಇನ್ನೂ ಒಂದು ಹೆಚ್ಚಿನ ಒಂದು ಸಪೋರ್ಟ್ ಒಂದು ಉತ್ಸಾಹ ಬರುತ್ತೆ. ಆ ಒಂದು ಹಿರಿಯರಾಗಿ ಆ ಕರ್ತವ್ಯನ ಅವರು ಮಾಡಿದ್ದಾರೆ. ನಾನು ಕೂಡ ಅದೇ ರೀತಿ ಸ್ವೀಕಾರ ಮಾಡಿದ್ದೀನಿ. ಅಂತ ಒಳ್ಳೆ ಗುಣಗಳನ್ನು ನಾನು ಕೂಡ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಸರ್, ಯಡಿಯೂರಪ್ಪ ಅವರು ಹಿಂದೆ ಸಿಎಂ ಸ್ಥಾನದಿಂದ ಇಳಿಸಿದ್ರು ಕೂಡ ಅವರು ಯಡಿಯೂರಪ್ಪ ಅವರ ಬ್ಯಾಟಿಂಗ್ ಮಾಡಿದ್ರು. ಅಂದ್ರೆ ವೀರಶೈವ ಸಮಾಜ ಬೀದಿಗಿಳಿಬೇಕಾಗುತ್ತೆ, ಅವ್ರನ್ನೇ ಮುಂದುವರಿಸಬೇಕು ಅಂತ. ಒಂದು ಯಡಿಯೂರಪ್ಪನವರಲ್ಲಿರುವಂತ ಒಂದು ವ್ಯಕ್ತಿತ್ವ, ಅವ್ರ ಹೋರಾಟದ ಗುಣ, ಇದೆಲ್ಲದೂ ಕೂಡ ನೋಡ್ಕೊಂಡು ಅವ್ರ ಹೃದಯಪೂರ್ವಕವಾಗಿ ಆ ಸಂದರ್ಭದಲ್ಲಿ ಸಮಾಜ ಅನ್ನಕ್ಕಿಂತ ಯಡಿಯೂರಪ್ಪನವ್ರಿಗಿಂತ ಒಬ್ಬ ಹೋರಾಟಗಾರರಿಗೆ ಸಿಗ್ಬೇಕಂತ ಒಂದು ಗೌರವ ಸಿಗ್ಬೇಕು ಅನ್ನುವಂತ ಮನಸ್ಸಲ್ಲಿ ಹೇಳಿದ್ರು. ಇಂದು ಕೂಡ ಒಮ್ಮೆ ಗೌರವ್ ಶಾಮನೂರ್ಜಿ ಅವರು ನರೇಂದ್ರ ಮೋದಿಜಿಯವರ ಕೆಲಸ ಕಾರ್ಯಗಳನ್ನು ಕೂಡ ಶ್ಲಾಘನೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಹಾಗಾಗಿ ಅವರು ನೇರ ನುಡಿಗೆ ಹೆಸರಾದಂತ ನಮ್ಮ ಮುತ್ಸದಿಗಳು, ನಮ್ಮ ಸಮಾಜದ ಭೀಷ್ಮಾಚಾರ್ಯರು ಅಂದ್ರೂ ಕೂಡ ತಪ್ಪಾಗ್ಲಾರದು ಅಂತ ಹಿರಿಯರು ಇವತ್ತು ನಿನ್ನೆ ಒಂದು ಕಾಮೆಂಟ್ ಮಾಡಿದ್ದಾರೆ. ನನ್ನ ಯೋಗ ಅವರ ಎಲ್ಲರ ಅಪೇಕ್ಷೆ ತಕ್ಕಂತೆ ಇನ್ನೂ ಹೆಚ್ಚು ಗೌರವಪೂರ್ವಕ ಕ್ಷೇತ್ರದ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಸಹಕಾರವನ್ನು ತೆಗೆದುಕೊಂಡು ಮಾಡ್ಕೊಂಡು ಕಾಂಗ್ರೆಸ್ ಅವರೇ ಕಂಪರ್ ಬ್ಯಾಟಿಂಗ್ ಮಾಡಿರೋದ್ರಿಂದ ಒಂದ್ ಸೈಡ್ ಚುನಾವಣೆ ಆಗ್ಬೋದು. ಇಲ್ಲ, ಶಾಮನೂರ್ ಶಿವಕುಮಾರ್ ನಿನ್ನೆ ಕಾಂಗ್ರೆಸ್ ಒಬ್ಬ ಶಾಸಕರು ಅನ್ನೋಕ್ಕಿಂತ ಅವರು ಯಾವಾಗಲೂ ಕೂಡ ಅನೇಕ ಕಾರ್ಯಕ್ರಮದಲ್ಲಿ ಪೂಜ್ಯ ಯಡಿಯೂರಪ್ಪನವರು ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ, ಮೋದಿಜಿಯವ್ರ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ. ಆದ್ರೆ ಪಕ್ಷ ಯಾವುದೇ ಇದ್ರೂ ಕೂಡ ಒಳ್ಳೆ ಕೆಲಸ ಮಾಡುವಂತ ರಾಷ್ಟ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಶಿವಮೊಗ್ಗದಲ್ಲಿರ್ಬೋದು ಅಂತ ವ್ಯಕ್ತಿಗಳು ಮಾಡಿದಾಗ ಅವ್ರ ಬಗ್ಗೆ ಒಳ್ಳೇದು ಮಾತಾಡ್ಬೇಕಾಗಿರೋದು ಅಂತ ಆ ಒಂದು ಚೌಕಟ್ಟಿನಲ್ಲಿ ಮಾತಾಡಿದರೆ ಹೊರತು ಇದೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಬಿಜೆಪಿ ಹಂಗೇನು ಅನ್ಸಿಲ್ಲ. ಜಗದೀಶ್ ಶೆಟ್ಟರ್ ಬಿಜೆಪಿ ನೂರಕ್ಕೆ ನೂರು ಅದು ಶುರುವಾಗಿದೆ. ಆ ಹರಿವು ಹೊಸ ನೀರಿನ ಒಂದು ಹರಿವು ಅಂತ ನಾವೇನು ಹೇಳ್ತೀವಿ, ಈ ಮಳೆ ಬಂದಾಗ ತಂಪಾಗಬೇಕು, ಅದೇ ರೀತಿ ಹೊಸ ನೀರು ಹರಿಬೇಕು. ಆ ರೀತಿ ಆ ಒಂದು ಪ್ರಕ್ರಿಯೆ ಮೊನ್ನೆ ಗೌರವಂತ ಜಗದೀಶ್ ಶೆಟ್ಟರು ಪಕ್ಷ ಸೇರ್ಪಡೆ ಮುಖಾಂತರ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರ ಅವರ ಒಂದು ಪ್ರಯತ್ನ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾಯಕರುಗಳಿಗೆ ನಮ್ಮ ಹೈಕಮಾಂಡ್ಗೆ ಕನ್ವಿನ್ಸ್ ಆಯ್ತು. ಅವರು ಹಾರೈಸಿದ್ರು, ಬ್ಲೆಸ್ ಮಾಡಿ ಕಳಿಸಿದ್ದಾರೆ, ಜಾಯಿನ್ ಆಗಿದ್ದಾರೆ. ಸೊ ಶುರುವಾಗುತ್ತೆ ಆ ಪ್ರಕ್ರಿಯೆ ಇನ್ನು ಜೋರಾಗಿ ನಡೆಯುತ್ತೆ. ಲೋಕಸಭೆ ಚುನಾವಣೆ ಆಪರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಬರ್ಷನ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಕಾಣ್ತಾ ಇದೆ ಸರ್ಕಾರ. ಸಾರಿ, ನನ್ನ ಪದ ಆಪರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಆ ವಾತಾವರಣ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವೇಟ್ ಅಂಡ್ ಸೀನ್ ಬರೋದಿಂದಲ್ಲಿ ಹಬ್ಬ ಅಂದ್ರೆ ಇತ್ತು ಇಂಥ ಬರಗಾಲದ ಪರಿಸ್ಥಿತಿಯಲ್ಲಿ ಗ್ಯಾರಂಟಿ ಒಂದೇ ನಂಗೆ ನೋವಾಯ್ತು. ನಿನ್ನೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ಒಂದು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ 5 ಗ್ಯಾರಂಟಿಗಳ ಬಗ್ಗೆ ಒಂದು ಬಿಟ್ರೆ ಬೇರೆ ಯಾವುದೇ ಅಭಿವೃದ್ಧಿ ಬಗ್ಗೆ ಹೇಳ್ಕೊಂಡಂತ ಒಂದು ಸ್ಥಿತಿಲಿ ಅವ್ರು ಯಾರು ಕೂಡ ಇಲ್ಲ. ಇವತ್ತು ಬರಗಾಲ, ಕಣ್ಣಲ್ಲಿ ಕೈ ತೊಳ್ತೀರ ರೈತ, ಅವ್ರು 20 ಅಕೌಂಟಿಗೆ 2,000 ರೂಪಾಯಿ ಹಾಕಿ ಒಂದು ಸಂತೃಪ್ತಿ ಪಡ್ಕೊಳ್ಳೋದು ಬಿಟ್ರೆ ಬೇರೆ ಯಾವ್ದು ಕೂಡ ಇದು ಕಾಣ್ತಾ ಇಲ್ಲ. ಈ ಸಂದರ್ಭದಲ್ಲಿ ಜನನೇ ಬೇಸರ ಆಗಿದ್ದಾರೆ, ಕಾಯ್ತಾ ಇದ್ದಾರೆ. ಈ ಒಂದು ಲೋಕಸಭಾ ಚುನಾವಣೆ ಮುಗಿಯೋಕೆ ಕಾಯ್ತಾ ಇದ್ದಾರೆ. ಹಾಗೆ ನನಗೆಲ್ಲೋ ಒಂದ್ ಕಡೆಗೆ ಅವ್ರು ಕೊಡ್ತಿರೋ ಕಾರ್ಯಕ್ರಮಗಳು ಇದು ಯಾವ್ದು ಕೂಡ ಅಷ್ಟು ಈಸಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕಂತೂ ಆಗಲ್ಲ. ಹಾಗೆ ಗ್ಯಾರಂಟಿ ಅವ್ರ ಕಾರ್ಯಕ್ರಮಗಳೇನಿದೆ ಇದು ಕೂಡ ಅಪ್ ಟು ಲೋಕಸಭಾ ಚುನಾವಣೆವರೆಗೂ ಮಾತ್ರ. ಆಮೇಲೆ ನಿಲ್ಲಿಸುವಂತ ಒಂದು ಅನಿವಾರ್ಯತೆ ಅವ್ರಿಗೂ ಕೂಡ ಬರುತ್ತೆ. ಅವ್ರಿಗೆ ಅಧಿಕಾರನೇ ಮುಖ್ಯ ಆಗತ್ತೆ, ಆ ದಿಕ್ಕಲ್ಲಿ ಹೋರಾಟಗಳು ಶುರು ಆಗತ್ತೆ. ಹಾಗಾಗಿ ಇದೆಲ್ಲದೂ ಕೂಡ ಈಗ ಒಂದು ಕ್ಷಣಿಕ ಮಾತ್ರ, ಈ ಒಂದು ಅಪ್ ಟು MP ಎಲೆಕ್ಷನ್ ಮಾತ್ರ ಅಂತ. ನಿತೀಶ್ ಕುಮಾರ್ ಕೂಡ ಇಂಡಿಯಾ ಒಕ್ಕೂಟದಿಂದ ಹೊರಗೆ ಬರ್ತಾರೆ ಬಿಜೆಪಿಗೆ. ಇಡೀ ರಾಷ್ಟ್ರದಲ್ಲಿ ತುಂಬಾ ಒಳ್ಳೆ ರೀತಿಯಂತ ಬದಲಾವಣೆ. ಏನ್ INDIA ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಈಗಾಗಲೇ ಅವರಲ್ಲೇ ಭ್ರಮ ನಿರಸನ ಆಗಿದೆ. ವಿಶೇಷವಾಗಿ ಗೌರವಾನ್ವಿತ ಮಮತಾ ಬ್ಯಾನರ್ಜಿ ಅವರು ವೆಸ್ಟ್ ಬೆಂಗಾಲ್ 42 ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿ ಅವರ ಸೀಟಿನ ಹೊಂದಾಣಿಕೆ ಬಗ್ಗೆ ಅವರಲ್ಲಿ ಈಗಾಗಲೇ ಅದರಿಂದ ಹೊರಗಡೆ ಬಂದಾಯಿತು. ಅವ್ರು ಬಂದ 5 ನಿಮಿಷಕ್ಕೆ ಅಲ್ಲಿ ಪಂಜಾಬ್ ಅಲ್ಲೂ ಕೂಡ ಹೊರಗಡೆ ಬಂದಿದ್ದಾರೆ. ಸೊ ಈಗ ಅದರ ರೆಪ್ಲಿಕೇಶನ್ ಈಗ ಬಿಹಾರ ಮೇಲೆ ಆಗ್ತಾ ಇದೆ. ವಿಶ್ವಾಸ ಇದೆ 100ಕ್ಕೆ 100 ಈ ಡೆಲ್ಲಿ ಬೆಳವಣಿಗೆಗಳನ್ನ ನೋಡಿದ್ರೆ ಒಂದು ಒಳ್ಳೆ ರೀತಿಯಂತ ಪೂರಕವಾದಂತ ವಾತಾವರಣ. ಒಂದು ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಕಾರ್ಯ ಆಗಿದ್ದು ಒಂದು ದೇಶದ ಒಂದು ಭವಿಷ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದಾಗಿದೆ. ಎರಡನೇದು ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಒರಡಿಟ್ಟು ಮತದಾರ ಏನ್ ಕೊಟ್ಟು ಅದೊಂದು ತುಂಬಾ ಒಂದು ಒಳ್ಳೆ ಒಂದು ವಾತಾವರಣ.
ಮೂರನೇ ಒಂದು ಒಳ್ಳೆ ವಾತಾವರಣ ಅಂದ್ರೆ ಈಗ ಆಗ್ತಿರೋಂಥ ಬೆಳವಣಿಗೆಗಳು INDIA ಛಿದ್ರ ಆಗ್ತಾ ಇದೆ. ಮತ್ತು ಇನ್ನೊಂದು ಕಡೆಗೆ ನಿತೀಶ್ ಕುಮಾರ್ ಅಂತ ಗೌರವಿತ ಮುಖಂಡಗಳು ವಾಪಸ್ ಬಿಜೆಪಿ ನಮ್ಮ ಒಕ್ಕೂಟದ ಕಡೆ ನೋಡ್ತಾ ಇರೋದು ಒಂದು ಶುಭ ಸೂಚನೆ. ಇವತ್ತು 100 ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಮ್ಮಿ ಅಂದ್ರೂ ಕೂಡ ಈ ಬಾರಿ ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗುವಂತ ದಿಕ್ಕಿನಲ್ಲಿ ಬರೀ ಪ್ರಧಾನಮಂತ್ರಿಗಳು ಆಗೋದಷ್ಟೇ ಅಲ್ಲ, ಸುಮಾರು 400ಗಿಂತ ಹೆಚ್ಚಿನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ರಾಷ್ಟ್ರದಲ್ಲಿ ಜನ ಆಶೋಧನ ಮಾಡ್ತಾರೆ. ಮೋದಿಜಿಯವರು ಮಾಡಿದಂಥ ಅಭಿವೃದ್ಧಿ ಕಾರ್ಯ, ಕಟ್ಟ ಕಡೆ ವ್ಯಕ್ತಿ ಮುಟ್ಟಿಸುವಂಥ ಯೋಗ ಕಾರ್ಯಕ್ರಮಗಳು ಇದೆಲ್ಲದೂ ಕೂಡ ಇನ್ಫ್ಲುಯೆನ್ಸ್ ಆಗಿದೆ. ಆಶೋಧ ಆಗುತ್ತೆ 100ಕ್ಕೆ 100. ಮತ್ತೊಮ್ಮೆ ಮೋದಿಜಿಯವರು ಈ ದೇಶದ ಚುಕ್ಕಾಣಿಯನ್ನು ಅವರ ನೇತೃತ್ವದಲ್ಲಿ ರಾಷ್ಟ್ರ ರಕ್ಷಣಾ ಕಾರ್ಯ ಆಗುತ್ತೆ. ರಾಮ ಮಂದಿರ ಉದ್ಘಾಟನೆ ಆದ್ಮೇಲೆ ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಸರ್. ರಾಮ ಮಂದಿರ ಈ ರೀತಿ ಅನೇಕ ಯೋಜನೆಗಳು, ಆರ್ಟಿಕಲ್ 370 ಇರ್ಬೋದು, ದೇಶದ ಹಿತದೃಷ್ಟಿಯಿಂದ ತೆಗೆದುಕೊಂಡ ಅನೇಕ ನಿಲುವುಗಳಲ್ಲಿ ರಾಮ ಮಂದಿರನೂ ಕೂಡ ಒಂದು. ಮತ್ತು ಕಳೆದ ಭಾರತೀಯ ಜನತಾ ಪಕ್ಷ ಜನಸಂಘ ಸ್ಥಾಪನೆ ಆದಾಗಿಂದ ಹಿಡಿದು ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೀವಿ ನಾವು ಆರ್ಟಿಕಲ್ 370 ನಮ್ಮ ಆಡಳಿತಕ್ಕೆ ಬಂದ್ರೆ ನಾವು ವಾಪಸ್ ತೆಗೆದುಕೊಳ್ತೀವಿ. ಎರಡನೇದು ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ. ಇನ್ನೊಂದು CA ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಲ್ವಾ. ಎರಡು ನಾವು ಈಗ ಆಲ್ರೆಡಿ ಏನು ಹೇಳಿದ್ವಿ ಹಾಗೆ ನಡ್ಕೊಂಡಿದ್ವಿ. ಬರೋ ದಿನದಲ್ಲಿ ಉಳಿದಂತ ನಮ್ಮ ಮ್ಯಾನಿಫೆಸ್ಟೋಲಿ ಏನಿದೆ ಅದನ್ನು ಕೂಡ ಜಾರಿ ತರೋದು ಕೆಲಸ ಆಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.